ಇಲ್ಲಿ ಇವಳನ್ನ ದೂರ ಹಾಕ್ತಿದ್ವಾ ಅಂತೇಳಿ. ಯಾಕೆಪ್ಪೋ ಈ ಶೋ ಇಂದಾಗಿ ಇವಳ ಮಗಳಿಂದ ದೂರ ಆಗ್ತಿದ್ವಿ ಅಂತ ನನ್ ನಿಜವಾಗ್ಲೂ ನಂಗೆ ನಿನ್ನೆ ಅದೇ ಫೀಲ್ ಆಯ್ತು. ಇದಕ್ಕೆ ಬರ್ಬಾರ್ದಿತ್ತ. 6 ಮಂತಿಗೆಲ್ಲ ಮಗುನ ಬಿಟ್ಟು ಹೋಗ್ತಾರಲ್ಲ, ಮೆಟರ್ನಿಟಿ ಲೀವ್ ಮುಗಿಸಿ, ನಂಗೆ ಆಗ್ಲೇ ಆ ಫೀಲ್ ನನಗೆ ಹೇಳಿಕೊ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಜೋಶಿ ಇಲ್ಲ ಯಾಕಂದ್ರೆ ಬೆಳಗಿನ ಜಾವ 5:30ಗೆ ಶೂಟಿಂಗ್ ಮುಗ್ದಿದ್ದು. ಎಲ್ಲಿದೆ ತೋರಿಸು, ಇಲ್ಲಿ ಹಿಂದೆ ಆರ್ಚ್, ರಾಜರಾಜೇಶ್ವರಿ ನಗರ ಆರ್ಚ್ ನೋಡಿದ್ರೆ ಗೊತ್ತಾಗಲ್ಲ, ಈ ಕಂಬ ನೋಡಿದ್ರೆ ಗೊತ್ತಾಗ್ಬೋದು. ಪಿಲ್ಲರ್. ನಿನ್ನೆ ಜೋಡಿ ನಂಬರ್ 1 ಫಸ್ಟ್ ಎಪಿಸೋಡ್ ಮುಗೀತು. ಫಸ್ಟ್ ಎಪಿಸೋಡ್ ತುಂಬಾನೇ ಚೆನ್ನಾಗಿ ಬಂದಿದೆ. ಇವತ್ತು ಶೂಟ್ ಬಗ್ಗೆ ಮಾತಾಡೋಣ ಆಯ್ತಾ ಗೈಸ್. ಎಪಿಸೋಡ್ ನೋಡೋದನ್ನ ಮಿಸ್ ಮಾಡಬೇಡಿ, ತುಂಬಾ ಚಂದ ಉಂಟು. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ ಇವ್ರ ಹತ್ರ. ಫಸ್ಟ್ ಟೈಮ್ ಇವಳ ಜೊತೆ ಹೋಗೋದು ಸ್ಟೇಜ್ ಮೇಲೆ. ಇಲ್ಲಿವರೆಗೆ ನಾನು ಒಬ್ಬನೇ ಹೋಗ್ತಿದ್ದೆ. ಇವಳಿಗೋಸ್ಕರನೇ ಜೋಡಿ ನಂಬರ್ 1ಗೆ ಹೋಗೋ ಥರ. ಅಲ್ಲೂ ಅಂತೆ, ಅಲ್ಲೂ ಬಂಡಲ್ಲಿ ಇಲ್ಲೂ ಬಂಡಲ್ಲಿ. ನಿನ್ನ ಅಜ್ಜಿ ಹಿಂಗೆ ಎಲ್ಲ ನನಗೆ ಇದು ರಿಯಾಲಿಟಿ ಶೋ ಫಸ್ಟ್. ಸೊ ನಾನ್ ಪಾರ್ಟಿಸಿಪೇಟ್ ಮಾಡಿದ್ದು. ಅಲ್ಲಿ ಗಿಚ್ಚಿಗಿಲಿ ಮಾಡಿದ್ಯಲ್ಲ, ಅದು ನಾನು ಇಲ್ಲಿ ಮಾಡಿದ್ದೆ. ಒಂದ್ಸಲ ಬಂದಿದ್ದೆ ಅಲ್ಲ, ಒಂದು ಎಪಿಸೋಡ್ ಅಲ್ಲಿ ಗೆಸ್ಟ್ ಆಗಿ ಬಂದಿದೆ ಫ್ಯಾಮಿಲಿ ರೌಂಡ್ ಅಲ್ಲಿ. ಬಟ್ ಕಂಟೆಸ್ಟೆಂಟ್ ಅಂತ ಆಗಿ ಹೋಗಿದ್ದು ನಾನಿದು ಫಸ್ಟ್ ಟೈಮ್. ತುಂಬಾನೇ ಖುಷಿ ಆಯ್ತು. ನಿನ್ನೆ ಒಂದು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ 9 ಗಂಟೆಯಿಂದ ರೆಡಿಯಾಗಿ ಕೂತ್ಕೊಳ್ಳಿಲ್ಲ ಅಲ್ಲಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಕರೆದದ್ದು ಹೇಳಿ? ನಿನ್ನೆ 9 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು. 9 ಗಂಟೆಗೆ ಹೋದ್ವಿ. ಆದ್ರೆ ಶೂಟ್ ಸ್ಟಾರ್ಟ್ ಆಗಿದ್ದೆ ಮಧ್ಯಾಹ್ನ 3 ಗಂಟೆಗೆ. ನಮ್ಮ ಎಂಟ್ರಿ ಇದ್ದದ್ದೇ ಸಂಜೆ 6 ಗಂಟೆಗಲ್ಲ. 10 ಕಂಟೆಸ್ಟೆಂಟ್ ಇದ್ರು. ಎಲ್ಲ ಮುಗಿಬೇಕಾದ್ರೆ ನಾವು 2ನೇ. ಅದು ಅಲ್ಲ, ನಾಲ್ದು ಟಿವಿಯಲ್ಲಿ ಬೇರೆ ತರ ಬರುತ್ತಲ್ಲ. ನಮ್ದು 2ನೇ ಎಂಟ್ರಿ ಇದ್ದದ್ದು, ನಮ್ದು 2ನೇದು ಎಂಟ್ರಿ. ಅದಕ್ಕೆ ನಾವು 9 ಗಂಟೆಗೆ ಹೋಗಿ ರೆಡಿ ಆಗಿದ್ವಿ. ಯಾರು ಸೇಮ್ ಇಲ್ಲ ಆಯ್ತಾ, ಒಬ್ರಿಗಿಂತ ಒಬ್ರದ್ದು ಡಿಫ್ರೆಂಟ್ ಸ್ಟೋರಿ, ಲೈಫ್ ಸ್ಟೋರೀಸ್ ಎಲ್ಲ. ಜಡ್ಜಸ್ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು, ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಎಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಹೇಳ್ಬೇಕಷ್ಟೇ. ನಾವು ಒಂದು ಎಂಟ್ರಿ ನೋಡಿ, ಅದೊಂಥರ ಡಿಫ್ರೆಂಟ್ ಆಗಿತ್ತು. ಆ ಎಂಟ್ರಿ ನಮಗೆ ಲಾಗ್ ಮಾಡೋದಕ್ಕೂ ಈಸಿ ಆಯ್ತು. ಮತ್ತೆ ಎಂತ ಕ್ಯಾರವನ್ ಅಲ್ಲಿ ಕೂತು ಸ್ವಲ್ಪ ಮಾತುಕತೆ ಹೊರಟೋಡಿದ್ವಿ. ಅದನ್ನೊಂದು ಲಾಗ್ ನನ್ನ ಚಾನಲ್ ಅಲ್ಲಿ ಬರುತ್ತೆ, ಧನರಾಜ್ ವಚರ್ ಲಾಗ್ಸ್ ಚಾನಲ್ ಅಲ್ಲಿ. ಅಲ್ಲಿ ನಾವ್ ಯಾಕೆ ಈ ತರ ಮಾತಾಡ್ತಿದ್ದೀವಿ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಅಲ್ಲಿ ಹೋಗ್ಬೇಡಿ, ಇಲ್ಲಿ ಬನ್ನಿ, ಇಲ್ಲಿ ಮಾತಾಡಿ ಅಂತ. ಇಲ್ಲಿ ಇವರು ಇಲ್ಲಿ ಮಾತಾಡ್ಬೇಡಿ, ಅಲ್ಲಿ ನೋಡಿ ಅಂತ ಮಾತಾಡೋದಲ್ಲ. ಅಲ್ಲಿ ನೋಡ್ಬೇಡಿ, ಇಲ್ಲಿ ನೋಡಿ ಅಂತ. ಸೊ ಯಾಕೆ ನಾವು ಈ ತರ ಡಿಸ್ಕಸ್ ಮಾಡ್ತೀವಿ ಅಂತ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಸೊ ನೀವು ಅದನ್ನ ಈ ಎಪಿಸೋಡ್ ಅಲ್ಲೇ ನೋಡ್ಬೇಕು. ಜೀ ಕನ್ನಡ. ಮಜ್ಜಿಗೆ ಬೇಡ ಬೇಡ ಬೇಡ. ಮಜ್ಜಿಗೆ ನೋಡಿ ಖುಷಿ ಆಗ್ತದೆ, ನೋಡ್ಲಿಕ್ಕೆ ಖುಷಿ ಆಗ್ತದೆ ಅಂತ ಹೇಳಿದ್ರು, ಕುಡಿಲಿಕ್ಕೆ ಖುಷಿ ಆಗ್ತದೆ ಅಂತ ಹೇಳಿದ್ರು. ಅಕ್ಕ ಎಷ್ಟು ನೋಡ್ಲಿಕ್ಕೆ ಇದ್ಯಾರ ಗಮ್ ಟೇಪ್ ಇದ್ದು? ನೀನೇ ತರೋದು ಚೇಂಜ್ ಎಲ್ಲ ಗಮ್ ಟೇಪೇ. ಹಿಂಗೆ ಬೇಕಾ? ಥ್ಯಾಂಕ್ಸ್ ಅಕ್ಕ. ನೋಡಿ ಗೈಸ್, ನೀನೆಂತ ಹೇಳುದು? ಗೈಸ್ ಅಂತ ಹೇಳುದ? ನೋಡಿ ಗೈಸ್, ಗೈಸ್ ಇದು ನೋಡಿ, ಇದನ್ನ ಚೇಂಜ್ ಅಂತ ಕೊಟ್ಲಿ, ಇದನ್ನ ಇಟ್ಕೊಳ್ಳಿ ಅಂತ ಗಮ್ ಟೇಪ್. ಇವಳು ಎಂತ ಪೆದ್ದಿ ಅಂದ್ರೆ ಇಂಥದ್ದನ್ನೆಲ್ಲ ತಗೊಂಡು ಆಗ ಗೊತ್ತಿರ್ಲಿಲ್ಲಮ್ಮ. ಮದ್ವೆ ಆದ್ಮೇಲೆ ಗೊತ್ತಾದ್ದು ಎಂತ ಪೆದ್ದಿನ ಮದ್ವೆ ಇದೆ ಅಂತ. ನಾನ್ ಸಹ ಅವಾಗ್ಲೇ ಅನ್ಕೊಂಡೆ ಅಂತ ಪೆದ್ದನ ಮದ್ವೆ ಅಂತ. ನೋಡಿ, ನನ್ನ ಮಗಳು ಮಲಗಿದಾಳೆ ಇಲ್ಲಿ. ನಿಜ, ಅವಳಿಗೆ ನಿಜ ಹೇಳ್ಬೇಕಂದ್ರೆ ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ ಅವಳನ್ನ. ನಿನ್ನೆ ಹೇಗಾಯ್ತು ಅಂದ್ರೆ, ಹತ್ತು ಬಿಟ್ಟಿದ್ಲಾಯ್ತಾ, ಧಾರಾಕಾರ ಕಣ್ಣಲ್ಲಿ ನೀರು. ನಂಗೆ ಅವಳನ್ನ ಬಿಟ್ಟು ನಾವು ಇದ್ದೇ ಇಲ್ಲ ಇಲ್ಲಿ ತನಕನು. ಅಂದ್ರೆ ನಾವು 3 ಜನ ಸಹ ಒಟ್ಟಿಗೆ ಇರೋದು, ಒಟ್ಟಿಗೆ ಅಂಟಿಕೊಂಡಿರ್ತೀವಿ. ಒಂದು ನಾನ, ಒಂದು ಅಪ್ಪ, ಎಲ್ಲಾರು 3 ಜನ ಒಟ್ಟಿಗೆ ಇರ್ತೀವಲ್ಲ ಅವಳ ಜೊತೆನೆ ಯಾವಾಗ್ಲೂ. ನಿನ್ನೆ ಬಿಟ್ಟು ಅಷ್ಟೊತ್ತಿದ್ದದ್ದು ತುಂಬಾ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನೋಡ್ತಾ ಇದ್ದಾಳೆ ಬಟ್ ಮಾತಾಡ್ಲಿಕ್ಕೆ ಆಗ್ತಿಲ್ಲ ನಮ್ ಜೊತೆ. ಅವಳು ಒಳಗೆ ಮನಸ್ಸಲ್ಲಿ ಬೇಜಾರು ಮಾಡ್ಕೊಳ್ತಾ ಇದ್ಲು. ನನ್ನ ಮಗಳು ಹೇಗೆ ಅಂದ್ರೆ ಒಂಥರ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾಳೆ. ಅವಳಿಗೆ ವಾಸ್ತವ ಏನಂತ ಗೊತ್ತಿದೆ, ಅದಕ್ಕೆ ಅಡ್ಜಸ್ಟ್ ಆಗಿಕೊಂಡು ಹೋಗ್ಬೇಕು ಅಂತ ಅವಳ ಮೈಂಡ್ ಸೆಟ್. ಹೀಗೇನೆ ಆಗೋದು, ಬಟ್ ನಾನು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಂತ ಅಡ್ಜಸ್ಟ್ ಆಗ್ತಾ ಹೋಗ್ತಿದ್ದಾಳೆ. ಅದು ಒಂದು
ಅವಳು ಕೂಗುದಿಲ್ಲ ಆಯ್ತಾ, ಕೂಗುದಿಲ್ಲ, ಅಲ್ಲೇ ನೋಡ್ಕೊಂಡು ಬೇಜಾರು ಮಾಡ್ಕೊಳ್ಳೋದು, ಸಣ್ಣ ಮುಖ ಮಾಡೋದು. ಇದನ್ನ ನೋಡಿದ್ರೆ ನಮಗೆ ಇನ್ನೂ ದುಃಖ ಆಗುತ್ತೆ. ಅಕಸ್ಮಾತ್ ಕೂಗಿದ್ರು ಕೂಡ ಇವಳು ಎಂತ ಆಟ ಮಾಡ್ತಾಳಪ್ಪ ಅಂತ ಒಂದು ಮಾತು ಬರುತ್ತಲ್ಲ, ಆ ಥರನೂ ಇಲ್ಲ. ಅವಳು ಸಣ್ಣ ಮುಖ ಮಾಡಿದಾಗ್ಲೇ ಎಂತವರಿಗೂ ಬೇಜಾರಾಗುತ್ತೆ. ಆ ಥರ ಯಾಕೆಪ್ಪೋ ಈ ಶೋ ಇಂದಾಗಿ ಇವಳ ಮಗಳಿಂದ ದೂರ ಆಗ್ತಿದೀವ ಅಂತ ನಿಜವಾಗ್ಲೂ ನಂಗೆ ನಿನ್ನೆ ಅದೇ ಫೀಲ್ ಆಯ್ತು. ಇದಕ್ಕೆ ಬರ್ಬಾರ್ದಿತ್ತ, ಎಲ್ಲಿ ಇವಳನ್ನ ದೂರ ಆಗ್ತಿದ್ವ ಅಂತೇಳಿ ಅಳ್ತಿದ್ದೆ. ಇವಳಿಗೆ ಅಳು ಅಂತದ್ದೇನಾಗಿದೆ, ಮಗಳಿಗೆ ಒಂದು ದಿನ ಅಷ್ಟೇ, ಬೇಗ ಮುಗಿಯುತ್ತೆ. ಹೌದು, ಬಟ್ ಫಸ್ಟ್ ಅಲ್ಲ ಅದು, ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಬೇರೆನೆ, ಅದು ಹೇಳಿಕ್ಕೆ ಆಗ್ತಿಲ್ಲ ನನಗೆ. ಅವಳನ್ನ ಅಷ್ಟೊತ್ತು ಬಿಟ್ಟಿದ್ದದೇ ನಿನ್ನೆ ಫಸ್ಟ್. ನಾನು ಇವಳ ಅವ್ರ ಅಣ್ಣ ಇದ್ರು, ಅಣ್ಣ ಅತ್ತಿಗೆ ಎಲ್ಲ ಇದ್ರು. ಸೊ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾಳೆ ಅವಳು. ಅಂದ್ರೆ ಅವರಿದ್ರೆ ನಾವು ನೆನಪಾಗೋದಿಲ್ಲ ಅವಳಿಗೆ, ದೊಡ್ಡಪ್ಪ ಅಕ್ಕ ಅಂತಾಳೆ. ಅವ್ರ ಜೊತೆನೆ ಆಟ ಆಡ್ತಿದ್ಲು ಫುಲ್ ಡೇ. ಆದ್ರೆ ಮಲಗ್ಬೇಕಾದ್ರೆ ಮಾತ್ರ ಮಲಗ್ಬೇಕಾದ್ರೆ ಅಮ್ಮ ಅಪ್ಪ ಅಂತ ಹೇಳ್ತಿದ್ದು. ನಾವು ನೈಟ್ ಶೂಟಲ್ಲಿ ಇದ್ವಿ, ಮತ್ತೆ ಪಾಪ ಅಣ್ಣ ಅತ್ತಿಗೆ ಚಂದ ನೋಡಿಕೊಂಡು ನೈಟೆಲ್ಲ ನಿದ್ದೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ. ಆದರೂ ಪಾಪ ಅವಳನ್ನ ಚಂದ ನೋಡಿಕೊಂಡು ನೆಕ್ಸ್ಟ್ ನಾವು ಬೆಳಗಿನ ಜಾವ 5:30 ಅಷ್ಟೊತ್ತಿಗೆ ಶೂಟ್ ಮುಗಿಸಿ ಅವಳನ್ನು ಕರ್ಕೊಂಬಂದು 10 ಗಂಟೆದ್ದು ಇಬ್ಬರ ಜೊತೆ ಭಾರಿ ಚಂದ ಆಟ ಆಡಿದ್ಲು. ಅವಳು ನಿದ್ದೆಲಿದ್ಲಾಯ್ತಾ ನಮ್ಮನ್ನು ನೋಡುವಾಗ ಅದೊಂದು ಗಟ್ಟಿ ಹಗ್ ಮಾಡಿದ್ದೆ, ಗಟ್ಟಿ ಹಿಡ್ಕೊಂಡ್ಲ ನಿದ್ದೆಲ್ಲ. ಅವಳು ಗೊತ್ತಾಯ್ತು ಆ ಸ್ಪರ್ಶ ಅಮ್ಮ ಅಂತ. ಅದೇ ಇನ್ನೂ ನಂಗೆ ಜಾಸ್ತಿ ಬೇಜಾರಾಯ್ತು. ಅವಳ ಥಿಂಕಿಂಗ್ ಎಲ್ಲ ಮೆಚೂರ್ಡ್ ಆಗಿದೆ ಅಲ್ಲ, ಅದು ಹೇಳಿಕ್ಕಾಗುದಿಲ್ಲ ನಂಗೆ. ಗಾಡ್ ಗಿಫ್ಟ್ ಅವಳು, ಚಿನ್ನ ಅದು ನಮ್ದು. ನಂಗೆ ಅದೊಂದು ಗಿಲ್ಟ್ ಫೀಲ್ ಆಗ್ತಾ ಇದೆ. ಇದರಿಂದಾಗಿ ನಾನು ಅವಳಲ್ಲಿ ದೂರ ಮಾಡ್ತಿದೀವಿ ಅಂತ ಅವಳಿಗೆ ಎಲ್ಲಿ ಫೀಲ್ ಆಗ್ತಿದೆ ಅಂತ ಹೇಳಿ. ಅವಳಿಂದಲೇ ಸಿಕ್ಕಿದ್ದ ಇದು ಆಫರ್, ಅವಳಿಂದನೇ ಸಿಕ್ಕಿದ್ದು ಹೌದು, ಬಟ್ ಅವಳನ್ನ ದೂರ ಮಾಡಿ ನಂಗೆ ಇದು ಬೇಡ. ನಂಗೆ ಅವಳದ್ದು ಡೇಟ್ ಆಫ್ ಬರ್ತ್ 21, 2+1 3, ಸೀಸನ್ 3 ಜೋಡಿ ನಂಬರ್ 1. ಏನಂದ್ರೆ ಫಸ್ಟ್ ಎಪಿಸೋಡ್ ಸ್ವಲ್ಪ ಜಾಸ್ತಿ ಶೂಟ್ ಇತ್ತು. ನಾವು ಒಂದು ಪುಣ್ಯ ಏನಂದ್ರೆ ನಾವು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ. ಎಷ್ಟೋ ಜನ IT ವರ್ಕ್ ಮಾಡೋರು ಅಥವಾ ಏನೋ ಗೌರ್ಮೆಂಟ್ ಕೆಲಸದಲ್ಲಿರೋರು ಹೋಗ್ಲೇಬೇಕಾಗ್ತದೆ, ಅನಿವಾರ್ಯ. ಮನೆಯಲ್ಲಿ ಬಿಟ್ಟು ಮಕ್ಕಳನ್ನು ಬಿಟ್ಟು ಹೋಗುದಿಲ್ವಾ? ಅವ್ರದ್ದು ಯೋಚನೆ ಹೇಗಿರ್ಬೋದು? ಹಾಗಾದ್ರೆ ಎಮೋಷ್ನಲ್ ಫೀಲಿಂಗ್ಸು ಎಲ್ಲ ಇದ್ದೇ ಇರುತ್ತೆ. ಅವಳು ಇನ್ನು ಇದಕ್ಕೆ ಅಡ್ಜಸ್ಟ್ ಆಗಿರ್ಲಿಲ್ಲ, ಈಗ ಅಡ್ಜಸ್ಟ್ ಆಗ್ತಿದ್ದಾಳೆ, ಇನ್ನು ಅಡ್ಜಸ್ಟ್ ಆಗ್ಬೋದು. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಲ್ಲ. ಅವನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ನಕ್ಷತ್ರ ಹಾಗೇನೆ ಇವರು ತಂಗಿ ಅನುಷಾತಿಗೆ, ಸೊ ಅವ್ರು ಕೂಡ ಅಷ್ಟೇ, ದೇವಿಕಾ, ಎಲ್ಲರೂ ಇದ್ರು, ಚೆನ್ನಾಗಿ ನೋಡ್ಕೊಂಡ್ರು. ಅವಳಿಗೆ ಏನು ಬೇಜಾರಾಗ್ದಿರೋ ಥರ ಆಟ ಆಡಿಸ್ತಾ ಇದ್ರು. ಅಂದ್ರೆ ಲಾಸ್ಟ್ ಒಂದು ಮಲಗುವಾಗ ಸ್ವಲ್ಪ ಅಳ್ತಾಳೆ, ಆದ್ರೆ ಅಮ್ಮ ಇರ್ಲಿಲ್ಲ ಅಲ್ಲ ಅಂತೇಳಿ ಫಸ್ಟ್ ಟೈಮ್. ಇನ್ನು ಗೊತ್ತಿಲ್ಲ ಆ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಅಡ್ಜಸ್ಟ್ ಆದ್ರೂ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಅಂದ್ರೆ ನನ್ಗೆ ಏನಂದ್ರೆ ಅವಳೇ ಮುಖ್ಯ, ಫಸ್ಟ್ ಅವಳಿಗೆ ಪ್ರಿಫರೆನ್ಸ್, ಆಮೇಲೆ ಎಲ್ಲ ನಂಗೆ ಇಲ್ಲ. ಅವ್ರಿಗೂ ಇದೆ ಆಯ್ತಾ, ಅವ್ರು ಸುಮ್ಮನೆ ತೋರಿಸುತ್ತದೆ ದೊಡ್ಡ ಇದರಾಗೆ, ಬಟ್ ಅವ್ರಿಗೂ ಫೀಲ್ ಆಗ್ತಾ ಇರ್ತದೆ. ನಿನ್ನಲ್ಲಿ ಶೋ ಆಗ್ಬೇಕಾದ್ರೆ ಫೋಟೋಸ್ ನೋಡ್ತಾ ಇದ್ರು ಅವಳದು. ಹಾಗಂತ ನಾವು ಮಗಳಿಗೆ ಅವಳಿಗೆ ನಮ್ಮ ಮೇಲೆ ಇರೋ ಫೀಲಿಂಗ್ಸ್, ನಮಗೆ ಅವಳ ಮೇಲೆ ಇರೋ ಫೀಲಿಂಗ್ಸ್, ಅದನ್ನು ಎಮೋಷ್ನಲ್ ನಾವು ಕನೆಕ್ಟ್ ಆಗಿರ್ತೇವೆ, ಅಷ್ಟೇ ಸ್ಟ್ರಾಂಗ್ ಕೂಡ ಆಗಿರಬೇಕು. ಇದೆಲ್ಲ ನಾನು ಬಿಗ್ ಬಾಸಿಂದ ಕಲ್ತಿದ್ದು. ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ಅಷ್ಟು ಎಲ್ಲವನ್ನು ಎದುರಿಸ್ಕೊಂಡು ಹೋಗ್ತೀವಿ. ಏನಂದ್ರೆ ಅವಳು ನಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡ್ಲು, ನಾವು ಅವಳನ್ನ ಅಷ್ಟೇ ಮಿಸ್ ಮಾಡ್ಕೊಂಡ್ವಿ. ಅದೇ ಬಟ್ ಏನ್ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಸುಮ್ಮನೆ. ಆದ್ರೆ 5 ಗಂಟೆಯಿಂದ 10 ಗಂಟೆ ತನಕ ಚೆಂದ ಮಲಗಿದ್ವಿ. ನಾನ್ ಮತ್ತೆ ಮಗಳು, ಅಪ್ಪನ ಕೆಳಗೆ ಮಲಗಿಸಿ ನಾನ್ ಮತ್ತೆ ಮಗಳು ಇಬ್ರೆ ಚಂದ ಮಲಗಿದ್ವಿ. ಇದು ನಮ್ಮ ಎಕ್ಸ್ಪೀರಿಯನ್ಸ್ ನಿನ್ನೆದು. ಈ ತರ ತುಂಬಾ ನನ್ಗೆ ಯಾವಾಗ ಫೀಲ್ ಆಯ್ತು, ಈ 6 ಮಂತಿಗೆಲ್ಲ ಮಗುನ ಬಿಟ್ಟು ಹೋಗ್ತಾರಲ್ಲ, ಮೆಟರ್ನಿಟಿ ಲೀವ್ ಮುಗಿಸಿ. ನನ್ನ ಮಕ್ಳಿಗೆ 1 ವರ್ಷ ತನಕ, 1 ವರ್ಷ 1.5 ವರ್ಷ ಆಯ್ತು. ಬಟ್ ನಂಗೆ ಆಗ್ಲೇ ಆ ಫೀಲ್ ನನಗೆ ಹೇಳಿಕ್ಕೂ ಆಗ್ತಿಲ್ಲ. ಬಟ್ ಅವರು 6 ಮಂತಿಂದ ಹೋಗ್ತಾರಲ್ಲ ಆ ಚಿಕ್ಕ ಮಗುನ, ಅದು ಯಾವ ತರ ಇರ್ಬೋದು ಫೀಲಿಂಗು?
ನಂಗೆ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಫೀಲ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ. ಆ ಎದೆ ನೋವು, ಆ ಮಗು. ಹಾಗೆ ಹೇಳ್ತೀಯಲ್ಲ, ಅಲ್ಲೊಬ್ರು ಹೇಳಿದ್ದು ನಮಗೆ ಯಾವುದು ಯಾವ ಊರು ಯಾವ ಪ್ಲೇಸ್ ಬೇಡ, ಬಟ್ ಅವ್ರ ಅಜ್ಜಿಯೇ ನೋಡ್ಕೊಳ್ಳೋದಂತೆ ಅಲ್ಲ ಮೊಮ್ಮಗಳನ್ನು. ಫಾರಿನಲ್ಲಿ ಕೆಲಸ ಮಾಡೋದು 1 ತಿಂಗಳ ಮಗು ಇವರ ಕೈಗೆ ಕೊಟ್ಟು ಹೋಗಿದ್ದಾರೆ ಅಂದ್ರೆ, ಮತ್ತೊಂದು ಮಗು ಮಾಡಿಕೊಂಡು ಇನ್ನೊಂದು ಮಗುವನ್ನು ಸಹ ಕೊಟ್ಟು ಹೋಗಿದ್ದಾರೆ. ಅವರಿಗೆಲ್ಲ ಎಂತ ಹೇಳೋದು, ಅವರು ಮನುಷ್ಯ ಅಥವಾ ಮೆಷಿನ ಎಂತ ಅಂತಾನೆ ಅರ್ಥ ಆಗುದಿಲ್ಲ. ಅಲ್ಲ, ಆ ತರದವರು ಇರ್ತಾರೆ, ಈ ತರದವರು ಇರ್ತಾರೆ. ಫಸ್ಟ್ ಟೈಮ್ ಅಮ್ಮ ಆದವಳಿಗೆ ಫಸ್ಟ್ ಟೈಮ್ ಬಿಟ್ಟು ನಿಲ್ಲೋದುಂಟಲ್ಲ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತದ, ನಂಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಮುಗೀತು, ವ್ಲಾಗ್ ಮುಗೀತು ಅಷ್ಟೇ. ನಂಗೆ ಅದನ್ನ ಎಕ್ಸ್ಪೀರಿಯನ್ಸ್ ತಂದೆ ಹೇಳಬೇಕಿತ್ತು, ಹೇಳಿದೆ. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಯಾರಿಗೆಲ್ಲ ನನ್ನ ಥರ ಈ ಥರ ಫೀಲ್ ಅನುಭವಿಸಿದ್ದೀರಾ ಅವರು ಕಮೆಂಟ್ ಮಾಡಿ, ನಿಮ್ಗೆ ಯಾವ ಥರ ಆಯಿತು ಅಂತ. ಸೊ ಎಕ್ಸ್ಪೆಷಲಿ 6 ಮಂತಿಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರು ಕಮೆಂಟ್ ಮಾಡಿ ಅವ್ರಿಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನ ಕೇಳಬೇಕು ಅಂತ. ಇದೇ ಏಪ್ರಿಲ್ 4ರಿಂದ ರಾತ್ರಿ 9 ಗಂಟೆಗೆ ಜೀ ಕನ್ನಡದಲ್ಲಿ ನಾವು ಬರ್ತಾ ಇದ್ದೀವಿ, ಜೋಡಿ ನಂಬರ್ 1 ಅಲ್ಲಿ. ಸೊ ರಾತ್ರಿ ತಪ್ಪದೆ ನೋಡಿ ಜೀ ಕನ್ನಡ. ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ನಾಳಿದ್ದು. ಗ್ರ್ಯಾಂಡ್ ಓಪನಿಂಗ್ ಅಂತೂ ತುಂಬಾ ಗ್ರ್ಯಾಂಡ್ ಚೆನ್ನಾಗಿದೆ. ಆಗಿದೆ. ಎಲ್ಲರೂ ತಪ್ಪದೆ ನೋಡಿ. ಎಲ್ಲಾ ಸ್ಟೋರಿಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಅಲ್ಲಿರೋ ಬಂದಿರೋ ಅಷ್ಟು ಕಂಟೆಸ್ಟೆಂಟ್ ಯಾರು ಅಂತ ನೀವು ಟೆಲಿಕಾಸ್ಟ್ ಅಲ್ಲಿ ನೋಡಿ. ಜಡ್ಜಸ್ ಕೂಡ ಇದ್ದಾರೆ, ಹಾಗೆ ಆಂಕರ್ಸ್ ಆಕ್ಚುಲಿ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ, ಶ್ವೇತಾ ಮೇಡಮ್ ಮತ್ತು ಕುರಿಯು ಸರ್. ಜಡ್ಜಸ್ ಯಾರೆಲ್ಲ ಇರ್ಬೋದು ಒಂದು ಗೆಸ್ ಮಾಡಿ. ಎಲ್ಲ ಸ್ಟೋರಿಗಳಂತೂ ತುಂಬ ಇನ್ಸ್ಪೈರ್ ಆಗುವಂಥ ಸ್ಟೋರೀಸ್ಗಳಲ್ಲೇ ಬಂದಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿರೋ ಕಂಟೆಸ್ಟೆಂಟ್ಸ್ಗಳು. ಅವ್ರದ್ದು ಸ್ಟೋರಿನೇ ತುಂಬ ಡಿಫ್ರೆಂಟ್ ಆಗಿದೆ. ನಾವಂತೂ ತುಂಬ ಮಜಾ ಮಾಡಿದ್ದೀವಿ ಶೂಟಿಂಗಲ್ಲಿ. ನೀವು ನಮ್ಮನ್ನ ಇಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅಲ್ಲೂ ನಮಗೆ ಅದೇ ಥರ ಸಪೋರ್ಟ್ ಮಾಡಿ ಮುಂದೆ ನಾವು ಬರ್ತಾ ಇರ್ತೀವಿ ನಿಮ್ಮನ್ನ ನಗ್ಸೋಕ್ಕಿ. ನಂಗೆ ಯಾವಾಗಲೂ ಟೈಮ್ ಎಲ್ಲ ಕೊಡೋದಿಲ್ಲ ಆಯ್ತಾ, ಈ ಥರ ಸರ್ಪ್ರೈಸ್ ಅದು ಇದು. ಆಯ್ತು, ಇಲಾಗ್ ಎಂಡ್ ಆಗ್ತದೆ. ನಾನು ಅದನ್ನು ಒಪ್ಕೊಂಡಿದ್ದೆ ಮೇನ್ ಕಾರಣಕ್ಕೆ ಇವ್ರು ನನಗೆ ಯಾವ ಸರ್ಪ್ರೈಸ್ ಕೊಡ್ತಾರೆ. ಅಲ್ಲಿ ಸರ್ಪ್ರೈಸ್ ಎಲ್ಲ ಕೊಡ್ತಾರಲ್ಲ, ಸರ್ಪ್ರೈಸ್ ಎಲ್ಲ ಕೊಡ್ತಾರೆ. ಇಲ್ಲಂತೆ ಇವರು ಕೊಡೋದಿಲ್ಲ. ಸೊ ಅಲ್ಲಾದ್ರೂ ಕೊಡ್ಲಿ, ನಮ್ಗೆ ಇಬ್ಬರಿಗೆ ಒಂದು ಟೈಮ್ ಸಿಗ್ಲಿ ಅಂತ. ಸರ್ಪ್ರೈಸ್ಗೋಸ್ಕರ ಜೋಡಿ ನಂಬರ್. ಓಕೆ, ಆಗಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಬಾಯ್. ಅದೆಂತ ಬಾಯ್ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ನನ್ನ ಸಿಗ್ನೇಚರ್. ನಿನ್ಗೇನು, ನಿನ್ಗೇನಾದ್ರೂ ಪ್ರಾಬ್ಲಮಾ?